ಹಾಯ್ ಹಲೋ ಹೇಗಿದ್ದೀರಾ? ನೀವು ಕೂಡ ಏನಂದರೆ ಹೊರಗಡೆ ಏನಂದರೆ ರುಚಿ ರುಚಿಯಾದ ಜಾಮೂನನ್ನು ತಿಂದಿರ್ತೀರಾ, ಬೇಕರಿಯಲ್ಲಿ ತಿಂದಿರ್ತೀರಾ, ಹೋಟ್ಲಲ್ಲಿ ತಿಂದಿರ್ತೀರಾ, ಎಲ್ಲೆಲ್ಲೋ ತಿಂದಿರ್ತೀರಾ. ಆದರೆ ಇವತ್ತೇನೆಂದರೆ ಸ್ಪೆಷಲ್ ಆಗಿರ್ತಕ್ಕಂಥ ಖವಾಯಿಂದ ಏನಂದರೆ ಜಾಮೂನ್ ಮಾಡೋದು ಹೇಗೆ ಅಂತ ನಾವು ಈ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ. ಸೊ ಕಂಪ್ಲೀಟ್ ಎಂಡ್ವರೆಗೂ ನೋಡಿ ರುಚಿ ರುಚಿಯಾದ ಜಾಮೂನ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀವಿ. ಜಾಮೂನ್ ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳು: ಪಾವು ಕೆಜಿ ಖವಾ, ಪಾವು ಕೆಜಿ ಸಕ್ಕರೆ, 3 ಕಪ್ ಆಗುವಷ್ಟು ಮೈದಾ ಹಿಟ್ಟು, ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಅಡುಗೆ ಸೋಡಾ. ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಟು ಇದರಲ್ಲಿ ಸಕ್ಕರೆನ ಹಾಕೊಳ್ಬೇಕು. ಸಕ್ಕರೆ ಎಷ್ಟು ತೊಯ್ತೋ ಅಷ್ಟು ಮಾತ್ರ ನೀರನ್ನ ಆ್ಯಡ್ ಮಾಡಬೇಕು. ಜಾಸ್ತಿ ನೀರು ಹಾಕೋಕೆ ಹೋಗಬಾರ್ದು. ಇವಾಗ ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರಗಿಸ್ಬೇಕು. ಇದನ್ನ 10ರಿಂದ 15 ನಿಮಿಷನಾದರೂ ಕುದಿಸ್ಕೋಬೇಕಾಗುತ್ತೆ. ಪಾಕ ಜಾಸ್ತಿ ಗಟ್ಟಿಯಾಗಿ ತಗೋಬಾರ್ದು, ಸ್ವಲ್ಪ ತಿಳಿಯಾಗೇ ಇರಬೇಕು ಜಾಮೂನ್ಗೆ. ಇವಾಗ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ. ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. 10ರಿಂದ 15 ನಿಮಿಷ ಕುದಿಸಿದ್ರೆ ಪಾಕ ರೆಡಿ ಆಗುತ್ತೆ. ಇವಾಗ ಪಾಕ ರೆಡಿ ಆಗಿದೆ, ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು. ಇವಾಗ ನಾವು ಒಂದು ಪಾತ್ರೆಯಲ್ಲಿ ಖವಾನ ಹಾಕೊಳ್ಬೇಕು. ಇದರಲ್ಲಿ 3 ಕಪ್ ಆಗುವಷ್ಟು ಮೈದಾನ ಹಾಕಿ ಸ್ವಲ್ಪನೇ ಅಡುಗೆ ಸೋಡಾ ಹಾಕಿ ಇದನ್ನ ಸರಿಯಾಗಿ ಮಿದ್ಕೋಬೇಕು. ಇದರಲ್ಲಿ ಸ್ವಲ್ಪ ಕೂಡ ನೀರನ್ನ ಆ್ಯಡ್ ಮಾಡಬಾರ್ದು, ಹಾಗೆ ಇದನ್ನ ಮಿದ್ಕೋಬೇಕು. ಇದರಲ್ಲಿ ಜಾಸ್ತಿ ಮೈದಾ ಕೂಡ ಮಿಕ್ಸ್ ಮಾಡಬಾರ್ದು, ಸ್ವಲ್ಪನೇ ಮಿಕ್ಸ್ ಮಾಡಬೇಕು. ಅಂದರೆ ಖವಾಕ್ಕಿಂತ ಕಡಿಮೆನೇ ಮೈದಾನ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಪೂರ್ತಿಯಾಗಿ ಹಿಟ್ಟು ರೆಡಿ ಆಗಿದೆ ಜಾಮೂನ್ ಮಾಡೋಕ್ಕೆ. ಇದನ್ನ 5 ನಿಮಿಷ ಹೀಗೆ ಬಿಡಬೇಕು. 5 ನಿಮಿಷ ಆದಮೇಲೆ ಸ್ವಲ್ಪನೇ ಹಿಟ್ಟು ತಗೊಂಡು ಇದನ್ನ ರೌಂಡಾಗಿ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನಿಮಗೆ ಜಾಮೂನು ಯಾವ ಸೈಜ್ ಬೇಕೋ ಆ ಸೈಜ್ನ ನೀವು ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದರಲ್ಲಿ ಸೋಡಾ ಹಾಕಿರೋದ್ರಿಂದ ನಾವು ಎಣ್ಣೆಯಲ್ಲಿ ಕರೆದ್ಮೇಲೆ ಸ್ವಲ್ಪ ಇದು ಜಾಸ್ತಿ ಉಬ್ಕೊಳ್ಳುತ್ತೆ ಮತ್ತು ಸಾಫ್ಟ್ ಕೂಡ ಆಗುತ್ತೆ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡಾಗಿದೆ. ಇದನ್ನು ನಾವು ಎಣ್ಣೆಯಲ್ಲಿ ಕರ್ಕೊಳ್ಬೇಕು. ಈಗ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಇದರಲ್ಲಿ ಸ್ವಲ್ಪನೇ ಎಣ್ಣೆನ ಹಾಕ್ಕೊಳ್ಬೇಕು. ಎಣ್ಣೆ ಕಾದ್ಮೇಲೆ ಇದರಲ್ಲಿ ಒಂದೊಂದಾಗಿ ನಾವು ಮಾಡಿರುವಂತಹ ಉಂಡೆಗಳನ್ನು ಬಿಡಬೇಕು. ಸ್ನೇಹಿತರೆ, ಜಾಮೂನು ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ, ಮತ್ತು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನೀವು ಒಂದು ಸಾರಿನಾದರೂ ಕೌದಲ್ಲಿ ಈ ರೀತಿಯಾಗಿ ಜಾಮೂನ್ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸಾಫ್ಟ್ ಕೂಡ ಆಗುತ್ತೆ. ಇವಾಗ 2 ಕಡೆಯಿಂದ ಸರಿಯಾಗಿ ಕರ್ಕೊಳ್ಬೇಕು. ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಡೋಕೆ ಹೋಗಬೇಡಿ, ಮೀಡಿಯಂ ಫ್ಲೇಮಲ್ಲಿ ಇಡಿ. ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತೋಗ್ಬಿಡುತ್ತೆ. ಈ ರೀತಿಯಾಗಿ ಜಾಮೂನ್ನ ಕರ್ಕೊಳ್ಬೇಕಾಗುತ್ತೆ. ಇವಾಗ ನಾವು ಆವಾಗಲೇ ಮಾಡಿರುವ ಪಾಕದಲ್ಲಿ ಕರ್ದಿರುವ ಉಂಡೆಗಳನ್ನು ಇದರಲ್ಲಿ ಬಿಡಬೇಕು. ಜಾಮೂನ್ ಮಾಡೋದು ತುಂಬಾನೇ ಸುಲಭ ಇದೆ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಜಾಸ್ತಿ ಏನು ಮಾಡ್ತೀವಿ ಅಂದರೆ ಅಂಗಡಿಯಿಂದ ಪಾಕೆಟ್ನ ತಂದು ಅದರಿಂದ ಜಾಮೂನ್ ಮಾಡ್ತೀವಿ. ಅದ್ರ ಬದಲು ನೀವು ಖೌದಲ್ಲಿ ಈ ರೀತಿಯಾಗಿ ಮನೆಯಲ್ಲೇ ನೀವು ಜಾಮೂನ್ ಮಾಡಿದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ತುಂಬಾನೇ ಟೇಸ್ಟಿಯಾಗಿರುವ ಮತ್ತು ಸಾಫ್ಟ್ ಆಗಿರುವ ಮತ್ತು ಸ್ವೀಟ್ ಆಗಿರುವ ಖೌದ ಜಾಮೂನು ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ರುಚಿ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.